ಜನನಿ ಜನ್ಮಭೂಮಿ ಭಾರತಾಂಬೆಗೆ ಭಕ್ತಿಯಿಂದ ಹಣೆಮಣಿದು ಇಲ್ಲಿ ಸಮಾವೇಶಗೊಂಡಿರುವ ಭಾರತ ಮಾತೆಯ ಸಂತಾನ ಶ್ರೇಷ್ಠರೆಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾನ್ಯರೇ, ಇಂದಿನ ದಿನ ಭಾರತೀಯರೆಲ್ಲರಿಗೂ ಪವಿತ್ರವಾದ ದಿನ. ಅಸಂಖ್ಯಾತ ದೇಶಭಕ್ತರ ತ್ಯಾಗ ಬಲಿದಾನದ ಫಲವಾಗಿ ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ಪುಣ್ಯಮಯ ದಿನ. ಬ್ರಿಟಿಷರ ಬಂಧನದಿಂದ ನಾವಿಂದು ಬಿಡುಗಡೆಯಾದ ದಿನ. ಇಂದಿನ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ದೇಶದ ತುಂಬ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಮ್ಮ ಸ್ವಾಭಿಮಾನ ಮತ್ತು ನಮ್ಮ ಸ್ವಾತಂತ್ರ್ಯದ ಪ್ರತೀಕವಾಗಿ ತ್ರಿವರ್ಣ ಧ್ವಜವು ಇಂದು ದೇಶಾದ್ಯಂತ ತಿಳಿನೀಳ ಆಗಸದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದೆ. ಇಂತಹ ಸಂಭ್ರಮದ ಸಂದರ್ಭದಲ್ಲಿ ದೇಶದ ಪ್ರಗತಿಯ ಪುನರಾವಲೋಕನ ಮಾಡಿಕೊಳ್ಳುವುದು, ದೇಶದ ಅಭಿವೃದ್ಧಿಗಾಗಿ ಚಿಂತನೆ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ. ಭಾರತ ದೇಶಕ್ಕೆ ಅತ್ಯಂತ ಭವ್ಯವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಇದೆ. ಬಹುದೊಡ್ಡ ಚರಿತ್ರೆಯುಳ್ಳ ಈ ದೇಶದ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಹೊಣೆಗಾರಿಕೆ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ. ಈ ಹೊಣೆಗಾರಿಕೆಯನ್ನು ನಿಭಾಯಿಸಲು ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ, ಜಾತ್ಯತೀತತೆ ಮುಂತಾದ ಸಂವಿಧಾನದ ಮುಖ್ಯ ಅಂಶಗಳನ್ನು ರಕ್ಷಿಸುವ ಭರವಸೆ ಸರ್ಕಾರದಿಂದ ದೊರೆತಿರುವುದು ನೆಮ್ಮದಿಯ ಸಂಗತಿಯಾಗಿದೆ. ಭಾರತ ದೇಶವು ನೂರಾರು ಜನಾಂಗಗಳ, ನೂರಾರು ಮತಪಂಥಗಳ ದೇಶವಾದರೂ ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸಿದ ಮಾದರಿ ದೇಶ. ಹಾಗೆಂದೇ ಜನತಂತ್ರ ವ್ಯವಸ್ಥೆಯು ಇಲ್ಲಿ ಭದ್ರವಾಗಿ ನೆಲೆಯೂರಿದೆ. ಇಲ್ಲಿ ನೆಲೆಸಿರುವ ಎಲ್ಲ ಮತೀಯರು ಭಾರತಾಂಬೆಯ ಹಾಲುಂಡು ಬೆಳೆದವರು. ಹಾಲುಣಿಸಿ ಬೆಳೆಸಿದ ತಾಯಿಗೆ ಯಾರೂ ಕೇಡು ಬಯಸುವುದಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಮಾತೆಯ ರಕ್ಷಣೆಗಾಗಿ ಹಿಂದೂಗಳಂತೆ ಇತರ ಮತದ ಅಸಂಖ್ಯಾತರೂ ದೇಶಕ್ಕಾಗಿ ಹೋರಾಡಿ ಪ್ರಾಣ ತೆತ್ತಿದ್ದಾರೆ. ಅವರೆಲ್ಲರಿಗೆ ಜಾತಿಗಿಂತ ದೇಶ ದೊಡ್ಡದಾಗಿತ್ತು. ಇಂತಹ ತ್ಯಾಗಿಗಳ ಆದರ್ಶಗಳನ್ನು ನಾವಿಂದು ಸ್ಮರಿಸಿಕೊಳ್ಳೋಣ. ಮತೀಯ ಚೌಕಟ್ಟಿನಿಂದ ಹೊರಗೆ ಬಂದು ವಿಶ್ವಾಸದಿಂದ ಎಲ್ಲರೊಂದಿಗೆ ಬೆರೆತು ಬಾಳುವ ಸಂಕಲ್ಪ ತೋಡೋಣ. ನಮ್ಮ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಆತಂಕ ಮೂಡಿಸಿವೆ. ಅದರಲ್ಲೂ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅನ್ಯಾಯ, ಅತ್ಯಾಚಾರದಂತಹ ಪ್ರಕರಣಗಳು ಮತ್ತು ಜನಾಂಗೀಯ ಕಲಹಗಳಿಂದಾಗಿ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ತುಂಬ ಅಡೆತಡೆ ಉಂಟಾಗುತ್ತಿವೆ. ಮಣಿಪುರದ ದೌರ್ಜನ್ಯದ ಮತ್ತು ಜನಾಂಗೀಯ ಕಲಹಗಳನ್ನು ತೊಡೆದು ಹಾಕುವಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರವು ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿಗಳು ಲೋಕಸಭಾ ಅಧಿವೇಶನದಲ್ಲಿ ಹೇಳಿರುವುದು ಸ್ವಾಗತಾರ್ಹವಾದುದು. ಅದೇ ಅಧಿವೇಶನದಲ್ಲಿ ಗೃಹ ಮಂತ್ರಿಗಳು ಮಣಿಪುರದಲ್ಲಿ ಶಾಂತಿ ನೆಲೆಸಲಿ, ಪರಸ್ಪರ ಸೌಹಾರ್ದ ಬದುಕು ಸಾಗಿಸುವಲ್ಲಿ ಕೈಜೋಡಿಸುವಂತೆ ಮಣಿಪುರದ ಎಲ್ಲ ಜನಾಂಗದ ಜನತೆಯಲ್ಲಿ ಕೈಮುಗಿದು ವಿನಂತಿಸಿಕೊಂಡಿದ್ದಾರೆ. ಅಲ್ಲಿನ ಪ್ರಜೆಗಳು ಪರಸ್ಪರ ದ್ವೇಷವನ್ನು ತೊರೆದು ನೆಮ್ಮದಿಯಿಂದ ಬಾಳುವಂತಾಗಬೇಕೆಂದು ಹಾರೈಸೋಣ. ಇದಕ್ಕೆ ಹೊರತಾಗಿಯೂ ಅಲ್ಲಿನ ಪ್ರಸ್ತುತ ಪ್ರಕ್ಷುಬ್ಧ ಮತ್ತು ಹೇಯ ಕೃತ್ಯಗಳನ್ನು ಸಮರ್ಥವಾಗಿ ಹತ್ತಿಕ್ಕುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಠೋರವಾದ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗಿದೆ. ಇಂತಹ ಸಂದರ್ಭದಲ್ಲೂ ನಮ್ಮ ದೇಶದ ಪ್ರಗತಿಯತ್ತ ಒಂದು ದೃಷ್ಟಿ ಹರಿಸೋಣ. ನಮ್ಮ ದೇಶವು ಜಗತ್ತಿನ ಅತ್ಯಂತ ಸಂಪದ್ಭರಿತ ದೇಶವಾಗಿದೆ. ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ದೊರೆಯುವ ಹಾಗೆ ಅದನ್ನು ಬಳಸಿಕೊಳ್ಳಬಲ್ಲ ಕರ್ಮಯೋಗಿಗಳು, ಕರ್ತೃತ್ವ ಶಕ್ತಿಯುಳ್ಳ ಪ್ರತಿಭಾವಂತರೂ ಹೇರಳವಾಗಿ ದೊರೆಯುತ್ತಾರೆ. ಇಂದು ವ್ಯಾಪಾರ, ವಾಣಿಜ್ಯ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಜಗತ್ತಿನೊಂದಿಗೆ ನಾವು ಪೈಪೋಟಿಯನ್ನು ಎದುರಿಸಬೇಕಾಗಿದೆ. ಎಲ್ಲ ತರಹದ ಸವಾಲುಗಳನ್ನು ಎದುರಿಸಬಲ್ಲ ಸಮರ್ಥರು ನಮ್ಮಲ್ಲಿದ್ದಾರೆ ಎಂಬುದು ಅಭಿಮಾನ ಪಡುವ ಸಂಗತಿ. ವೈದ್ಯ ವಿಜ್ಞಾನ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತೀಯರು ಜಗತ್ತಿನಲ್ಲಿಯೇ ಶ್ರೇಷ್ಠರೆನಿಸಿದ್ದಾರೆ. ಮುಂದುವರೆದ ಅನ್ಯ ರಾಷ್ಟ್ರಗಳಲ್ಲಿ ಭಾರತೀಯರೇ ಬಹುಸಂಖ್ಯೆಯಲ್ಲಿದ್ದಾರೆ. ಇಂತಹ ಅಪ್ರತಿಮ ಪ್ರತಿಭಾವಂತರ ಸೇವೆಯನ್ನು ಸ್ವದೇಶದ ಅಭಿವೃದ್ಧಿಯಲ್ಲಿ ಬಳಸಿಕೊಳ್ಳುವಂತಾಗಬೇಕು ಎಂಬುದು ವಿಚಾರವಂತರ ಸದಾಶಯವಾಗಿದೆ. ಇಷ್ಟಾಗಿಯೂ ನಮ್ಮ ದೇಶವು ಆರ್ಥಿಕವಾಗಿ ಹಿಂದುಳಿಯಲು ಕಾರಣಗಳೇನು? ನಾವು ಕೃಷಿ ಕ್ಷೇತ್ರದಲ್ಲಿ ತೀವ್ರ ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. ಆದರೆ ಆ ಅಭಿವೃದ್ಧಿಯು ಹಳ್ಳಿಗಾಡಿನಲ್ಲಿ ಅಷ್ಟಾಗಿ ಕಾಣಿಸುತ್ತಿಲ್ಲ. ಇಲ್ಲಿನ ಲಕ್ಷಾಂತರ ಹಳ್ಳಿಗಳಲ್ಲಿ ವಾಸಿಸುವ ಕೋಟ್ಯಾಂತರ ಜನರ ಜೀವನ ವಿಧಾನವನ್ನು ಮತ್ತು ಅದರಲ್ಲಿ ಕಾಣುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಳ್ಳಿಯ ಬಡವರ ಹೊಟ್ಟೆ ತುಂಬಬೇಕು, ಮೈ ಮುಚ್ಚಬೇಕು,
ವಾಸಕ್ಕೊಂದು ನೆರಳು, ದುಡಿಯಲು ಕೈತುಂಬ ಕೆಲಸಗಳು ಲಭ್ಯವಾಗುವಂತಾಗಬೇಕು. ಇಲ್ಲಿ ಪ್ರಜೆ ಆರೋಗ್ಯವಂತನೂ ಅಕ್ಷರವಂತನೂ ಆಗಿ ದೇಶದ ಪ್ರಗತಿಗೆ ಕಾರಣನಾಗಬೇಕು. ಬಹುಪಾಲು ಕೃಷಿಯನ್ನೇ ಅವಲಂಬಿಸಿರುವ ಭಾರತೀಯ ಕೃಷಿಕರು ಪ್ರಸ್ತುತ ವರ್ಷ ಬರಗಾಲದ ಬವಣೆಯಿಂದ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಅವರ ಬದುಕಿನಲ್ಲಿ ಆತ್ಮವಿಶ್ವಾಸ ತುಂಬುವ ಕಾರ್ಯಕ್ರಮವನ್ನು ಜರೂರು ಹಮ್ಮಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಜಾಗತಿಕ 3ನೇ ಮಹಾಯುದ್ಧದ ಆತಂಕ ಕಾಡುತ್ತಿದೆ. ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದಿಂದಾಗಿ ಆರ್ಥಿಕ ರಂಗದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಾಗುತ್ತಿಲ್ಲ. ಸೌಹಾರ್ದಯುತ ಮಾತುಕತೆಯಿಂದ ಯುದ್ಧ ದೂರವಾಗಿ ಶಾಂತಿ ನೆಲೆಸುವಂತಾಗಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ದೇಶದ ಪ್ರಜೆಯ ಪ್ರಯತ್ನ ಇರಬೇಕು. ದೇಶದ ಗಡಿ ಪ್ರದೇಶದಲ್ಲಿ ಆತಂಕ ದೂರ ಆಗಬೇಕು. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ನಿರಂತರ ಉಗ್ರರ ದಾಳಿಯಿಂದ ಜನರ ಬದುಕು ನಲುಗಿ ಹೋಗಿದೆ. ಉಗ್ರರನ್ನು ಮಟ್ಟ ಹಾಕುವ ಕಾರ್ಯ ಜರೂರಾಗಿ ನಡೆಯಬೇಕಿದೆ. ಯುವಕರು ನಿರುದ್ಯೋಗ ಸಮಸ್ಯೆ, ಯುವಕರಿಗೆ ನೆಮ್ಮದಿಯ ಮತ್ತು ಭರವಸೆಯ ಬದುಕು ಇಲ್ಲದಂತಾಗಿದೆ. ನಿರುದ್ಯೋಗ ಸಮಸ್ಯೆಯ ನಿವಾರಣೆಯತ್ತ ಸಮರೋಪಾದಿಯ ಕೇವಲ ಸರ್ಕಾರಿ ಉದ್ಯೋಗಗಳನ್ನೇ ನಂಬಿಕೊಂಡು ಕುಳಿತರೆ ಸಮಸ್ಯೆಗೆ ಪರಿಹಾರ ದೊರೆಯುವುದಿಲ್ಲ. ಖಾಸಗಿ ರಂಗದವರು ಸರ್ಕಾರದ ಜೊತೆ ಸಹಕರಿಸಬೇಕು. ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಸ್ವಾಭಿಮಾನದಿಂದ ಬದುಕುವಂತಾಗಬೇಕು ಎಂಬುದು ಬರೀ ಭಾಷಣದ ಮಟ್ಟಕ್ಕೆ ಸೀಮಿತವಾಗಬಾರದು. ಈ ದಿಶೆಯಲ್ಲಿ ಕೇಂದ್ರ ಸರ್ಕಾರವು ಮಹಿಳಾ ಮೀಸಲಾತಿ ಕಾನೂನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ. ದೇಶದ ಪರೀಕ್ಷಾ ಪದ್ಧತಿಯಲ್ಲಿ ಪಾರದರ್ಶಕತೆಯನ್ನು ತರುವುದು ತುರ್ತು ಅಗತ್ಯವಾಗಿದೆ. ಅವೈಜ್ಞಾನಿಕವಾದ ಪರೀಕ್ಷಾ ಪದ್ಧತಿಯಿಂದ ಅನೇಕ ಜನ ಪ್ರತಿಭಾವಂತರು ಅವಕಾಶ ವಂಚಿತರಾಗಿದ್ದಾರೆ. ಭ್ರಷ್ಟಾಚಾರ ಎಲ್ಲೆಂದರಲ್ಲಿ ತಾಂಡವಾಡುತ್ತಿದೆ. ಕಾರಣ, ಭ್ರಷ್ಟಾಚಾರವನ್ನು ಬೇರು ಸಹಿತ ಕಿತ್ತೆಸೆಯದೆ ಸಮಾಜದಲ್ಲಿ ನೆಮ್ಮದಿ ನೆಲೆಸಲು ಸಾಧ್ಯವಿಲ್ಲ. ನಾವು ಎಷ್ಟೇ ಪ್ರಗತಿಯನ್ನು ಸಾಧಿಸಿದರೂ ಅದು ಕಣ್ಣಿಗೆ ಕಾಣದಂತಾಗಿದೆ. ಇದಕ್ಕೆ ಮೂಲ ಕಾರಣವೆಂದರೆ ವಿಪರೀತವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ. ವಿಪರೀತವಾದ ಜನಸಂಖ್ಯೆಯಿಂದ ಸರ್ಕಾರದ ಸೌಲಭ್ಯಗಳು ಸಾಲದಂತಾಗಿವೆ. ದೇಶದ ಪ್ರಗತಿಗೆ ಜನಸಂಖ್ಯಾ ನಿಯಂತ್ರಣವೊಂದೇ ದಿವ್ಯೌಷಧ. ಎಲ್ಲ ಕ್ಷೇತ್ರಗಳಲ್ಲಿ ತಾಂಡವಾಡುತ್ತಿರುವ ಭ್ರಷ್ಟಾಚಾರವು ದೇಶದ ಪ್ರಗತಿಗೆ ಇನ್ನೊಂದು ಬಹುದೊಡ್ಡ ಅಡ್ಡಗಾಲು. ಇದು ನಿರ್ಮೂಲನೆಯಾಗದೆ ದೇಶದ ಪ್ರಗತಿ ಸಾಧ್ಯವಿಲ್ಲ. ವೈಯಕ್ತಿಕ ಸುಖಗಳನ್ನು ಬದಿಗಿರಿಸಿ ಸಮಾಜದ ಕ್ಷೇಮವನ್ನು ಬಯಸುವ ಸತ್ಪ್ರಜೆಗಳ ಸಂಖ್ಯೆ ಬೆಳೆದಾಗ ಮಾತ್ರ ಸುಖಿ ಸಾಮ್ರಾಜ್ಯಕ್ಕೆ ಸಾಧ್ಯವಿದೆ. ದೇಶದ ಅಭಿವೃದ್ಧಿಗಾಗಿ ನಾವು ಹೆಚ್ಚಿನದೇನನ್ನೂ ಮಾಡಬೇಕಾಗಿಲ್ಲ. ನಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಸಾಕು. ಇಂತಹ ಪ್ರಾಮಾಣಿಕ ಸೇವೆಯ ದೇಶ ಸೇವೆ. ಒಬ್ಬ ವ್ಯಾಪಾರಿ, ಒಬ್ಬ ಗುತ್ತಿಗೆದಾರ ತಕ್ಕಷ್ಟು ಮಾತ್ರವೇ ಲಾಭವನ್ನು ಪಡೆಯುವ ಮನೋಧರ್ಮ ಬೆಳೆಸಿಕೊಳ್ಳಬೇಕು. ಕಚೇರಿಯಲ್ಲಿ ಕೆಲಸ ಮಾಡುವ ನೌಕರರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ಅದಲ್ಲದೆ ಅವರಿಗೆ ಕರ್ತವ್ಯ ನಿರ್ವಹಣೆಗಾಗಿಯೇ ಸಂಬಳ ಪಡೆಯುತ್ತಿದ್ದೇವೆ ಎಂಬ ಎಚ್ಚರವಿರಬೇಕು. ಹೀಗೆ ಪ್ರತಿಯೊಬ್ಬರೂ ತಮಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ತೋರಿದರೆ ದೇಶವು ತನ್ನಿಂದ ತಾನಾಗಿಯೇ ಅಭಿವೃದ್ಧಿ ಹೊಂದುತ್ತದೆ. ಎಷ್ಟೇ ಕೊರತೆಗಳಿದ್ದರೂ ದೇಶದ ಅಭಿವೃದ್ಧಿ ನಿರಾತಂಕವಾಗಿ ಸಾಗಿದೆ. ಈ ಪ್ರಗತಿಯ